ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ನಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ ನಡೆಯುತ್ತೆ ರಾಜಾಜಿನಗರಲ್ಲಿರುವಂತಹ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ ಸೆಂಟರ್ನಲ್ಲಿ. ಆ್ಯಂಡ್ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಶುಭಾಶಯನ ತಿಳಿಸ್ತಾ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಸೊ ಒಳಗೆ ಹೋಗ್ತೀನಿ, ಎಷ್ಟು ಜನ ಯೋಗಾಭ್ಯಾಸ ಮಾಡ್ತಿದ್ದಾರೆ, ಯಾವ ರೀತಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯೋಗ ಬಗ್ಗೆ, ಯಾವೆಲ್ಲ ಯೋಗ ಥೆರಪಿಗಳನ್ನ ಇಲ್ಲಿ ನೀಡ್ತಾರೆ ಅನ್ನೋದ್ರ ಬಗೆಗಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ನಿಮಗೋಸ್ಕರ ಬ್ಯೂಟಿಫುಲ್ ಸಾಂಗ್ನ ಕೂಡ ಡೆಡಿಕೇಟ್ ಮಾಡ್ತೀನಿ. ಸೊ ತಡ ಮಾಡೋದು ಬೇಡ, ಒನ್ಸ್ ಅಗೇನ್ ವೆಲ್ಕಮ್ ಟು ಪಬ್ಲಿಕ್ ಚಾಯ್ಸ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ನಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಆ್ಯಂಡ್ ಇವತ್ತು ಯೋಗ ಡೇ ಆಗಿರೋದ್ರಿಂದ ಒಂದು ರೀತಿ ಸ್ಪೆಷಲ್ ಆಗಿ ನಾವು ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅದು ರಾಜಾಜಿನಗರಲ್ಲಿರುವಂತಹ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ ಕ್ಲಾಸ್ನಲ್ಲಿ. ಸೊ ಈಗ ನನ್ನ ಜೊತೆ ಇದ್ದಾರೆ. ಅವರು ಸುಮಾರು ವರ್ಷಗಳಿಂದ ಬ್ಯಾಕ್ ಪೇನ್ ಅಂತ ಇದ್ದರು, ಬಟ್ ಇವಾಗ ಬ್ಯಾಕ್ ಪೇನ್ ಫುಲ್ ಮಾಯ ಆಗೋಗ್ಬಿಟ್ಟಿದೆ ಅಂತೆ. ಸೊ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ಮೇಲೆ, ಅಂದರೆ ಪ್ರದೀಪಿಕಾ ಯೋಗ ಇನ್ಸ್ಟಿಟ್ಯೂಟ್ಗೆ ಬರೋದಕ್ಕೆ ಶುರು ಮಾಡಿದ್ಮೇಲೆ ಏನೆಲ್ಲ ಚೇಂಜಸ್ ಆಯಿತು ಅವರ ಹೆಲ್ತಲ್ಲಿ, ಅದನ್ನು ಅವ್ರ ಹತ್ರನೇ ಕೇಳೋಣ. ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮೀನಾ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ನೀವು ಬರ್ತಿದ್ದೀರಾ ಪ್ರದೀಪಿಕಾ ಯೋಗ ಇನ್ಸ್ಟಿಟ್ಯೂಟ್ಗೆ? ಸುಮಾರು 5 ವರ್ಷದಿಂದ ಮುಂಚೆಯಿಂದನೂ ಬರ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಬರೋಕ್ಕೆ ಕಾರಣ ಅಂತಂದ್ರೇ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು, ಸಿವಿಯರ್ ಬ್ಯಾಕ್ ಪೇನ್ ಇತ್ತು. ಸೊ ನಾನು ಏನು ಮಾಡಬೇಕು ಅಂತ ಡಾಕ್ಟರ್ಸ್ ಎಲ್ಲ ಸುಮಾರು ಕಡೆ ಹೋಗಿ ಬಂದೆ, ನನಗೆ ಕಡಿಮೆ ಆಗಲಿಲ್ಲ. ಕೊನೆಗೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಯೋಗ ಹೋಗಬೇಕು ಅಂತ. ಸೊ ನನಗೆ ಎಲ್ಲಿ ಹೋಗಬೇಕು ಅಂದಾಗ ಇಲ್ಲಿ ಪ್ರದೀಪಿಕಾ ಹೋಗಬೇಕು ಅಂತ ಯಾರೋ ಹೇಳಿದರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಥೆರಪಿ ಚೆನ್ನಾಗಿದೆ, ತುಂಬ ಕಮ್ಮಿ ಆಗುತ್ತೆ ಅಂತ. ಸೊ ನಾನು ಬರಬೇಕಾದ್ರೆ ನನಗೆ ಸ್ವಲ್ಪ ಡೌಟ್ ಇತ್ತು, ಹೇಗೆ, ಯಾಕೆ ಡಾಕ್ಟರ್ಸ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೋ ಇಲ್ವೋ ಅಂತ. ಬಟ್ ಆದರೂ ಬಂದು ಫಸ್ಟು ಥೆರಪಿ ತೊಗೊಂಡೆ 20 ಡೇಸು. ಥೆರಪಿ ತೊಗೊಳ್ತಾ ನನಗೆ ಒಂಥರ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಅಂದ್ಕೊಂಡೆ ಈಗ ಕಮ್ಮಿ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ಅಂತಲೇ ಅಂದ್ಕೊಂಡೆ. ಮತ್ತು ಅವ್ರು ಸರ್ ಅಂದರು ಇಲ್ಲ ಯೋಗ ಶುರು ಮಾಡಿ ಅಂತ. ಸೊ ಯೋಗ ಶುರು ಮಾಡಿದೆ. ಮಾಡ್ತಾ ಈಗ ನನಗೆ ಬ್ಯಾಕ್ ಪೇನೇ ಇಲ್ಲ. ಓಕೆ, ಸೊ ಬ್ಯಾಕ್ ಪೇನ್ ಇವಾಗ ಕಂಪ್ಲೀಟಾಗಿ ನಿಮಗೆ ಕ್ಯೂರ್ ಆಗಿದೆ? ಓಕೆ, ಇವಾಗ ಎಷ್ಟು ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ? 5 ಇಯರ್ಸಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಮಾರ್ನಿಂಗ್ 9 o'clock ಬ್ಯಾಚ್ ಬರ್ತಾ ಇದ್ದೀನಿ. ಆಮೇಲೆ ನೀ ಪೇನು ಬರ್ತಾ ಇತ್ತು ಮಧ್ಯದಲ್ಲಿ. ಸೊ ಯೋಗ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಂಗೆ ನೀ ಪೇನು ಇಲ್ಲ, ಬ್ಯಾಕ್ ಪೇನ್ ಇಲ್ಲ, ಫಿಟ್ ಆಗಿದ್ದೀನಿ. ಮುಂಚೆ ನನಗೆ ಬಾಡಿಲಿ ಬಗ್ಗಕ್ಕೆ ಎದೊಳಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು, ಅಂದರೆ ಫ್ರೀನೇ ಇರ್ತಿರ್ಲಿಲ್ಲ. ಈಗ ಎಲ್ಲ ಕೆಲಸ ನಾನು ಮಾಡ್ಕೋತೀನಿ. ಹೌಸ್ ವೈಫ್ ಆಗಿರೋದ್ರಿಂದ ನಾನು ಎಲ್ಲ ಕೆಲಸ, ಹೊರಗಡೆ ಹೋಗೋದು ಬರೋದು, ಮನೆ ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಕೋತೀನಿ. ಮೇ ಬಿ ಮನೆಯಲ್ಲಿ ತುಂಬ ಖುಷಿ ಪಟ್ಟರು ಅನ್ಸುತ್ತಲ್ಲ ನಿಮಗೆ, ಇದೆಲ್ಲ ಕ್ಯೂರ್ ಆಗಿತ್ತು, ಸ್ವಲ್ಪ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಇರೋದಕ್ಕೆ. ಓಕೆ, ಏನಂತಾರೆ ಮನೆಯಲ್ಲಿ ಇವಾಗ? ನನಗೆ ಮನೆಯಲ್ಲಿ ನನ್ನ ಮಗ ತುಂಬಾ ಇದು ಮಾಡೋದು, ನೀವು ಮನೇಲಿ ಇರಬಾರ್ದು, ಯೋಗ ಹೋಗಬೇಕು. ನನ್ನ ಮಗ ತುಂಬ ಇದು ಮಾಡಿ ಇನ್ಸಿಸ್ಟ್ ಮಾಡ್ತಾನೆ. ಸೊ ಅವನು ಇದರಿಂದ ಅರ್ಧ ನಾನು ಬರ್ತೀನಿ, ಅವ್ನು ಮನೇಲಿ ಇರೋಕ್ಕೆ ಬಿಡಲ್ಲ. ಯಾಕೆ ಮನೇಲಿದ್ದೀರಾ, ಹೋಗಿ 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 ಅಂತ. ಸೊ ಹಾಗಾಗಿ ಬರ್ತೀನಿ ನಾನು. ಓಕೆ, ಇವತ್ತು ಯೋಗ ಡೇ ಆಗಿರೋದ್ರಿಂದ ಯೋಗ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯೋಗ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಒಂದು ಏಜ್ ಆದಮೇಲೆ ಲೇಡೀಸ್ ಎಸ್ಪೆಷಲಿ ಅದು ಸ್ವಲ್ಪ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅಂತಲೇ ಹೇಳ್ಬೋದು, ಸ್ವಲ್ಪ ವೆಯ್ಟ್ ಪುಟಾನ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆಗ ನಮಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋಲ್ಲ, ಹೊರಗಡೆ ಹೋಗೋದು ಬರೋದು, ಆ್ಯಕ್ಚುಲಿ ನಡೆಯೋಕ್ಕೂ ಬೇಜಾರಾಗುತ್ತೆ ತುಂಬಾ. ಸೊ ನಾವು ಯೋಗ ಬಂದರೆ ನಮಗೇನು ಹೆಲ್ಪ್ ಆಗುತ್ತೆ ಅಂದರೆ ಬಾಡಿ ರೆಡ್ಯೂಸ್ ಆಗುತ್ತೆ, ಅದೊಂದು. ಇನ್ನೊಂದು ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮಗೆ ಆ್ಯಕ್ಟಿವಿಟಿ ಅಂದರೆ ಖುಷಿಯಾಗಿರ್ಬೋದು. ನಾವು ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಎಲ್ಲ ಕೆಲಸನೂ ಆರಾಮಾಗಿ ಮಾಡ್ಬೋದು, ಯಾವ ತೊಂದರೆನೂ ಇರೋದಿಲ್ಲ, ಖುಷಿಯಾಗಿರ್ಬೋದು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನೀವೆಲ್ಲರೂ ಯೋಗಕ್ಕೆ ಬರಲೇಬೇಕು. ಎಸ್ಪೆಷಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ. ನಮ್ಮ ಸರು ಶಿವಶಂಕರ್ ಶೆಣೆ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಯೋಗನ ಇದು ಮಾಡಿಕೊಡ್ತಾರೆ. ನಮಗೇನು ಬೇಕು, ನಾವು ಯಾವ ಥರ ಯೋಗ ಮಾಡಬೇಕು, ನಾವು ಏನನ್ನು ತೊಗೊಂಡು ನಾವು ಹೇಗೆ ಆಗ್ತೀವಿ ಅನ್ನೋದನ್ನು ಅವ್ರು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಖುಷಿಯಾಗಿದ್ದೀನಿ. ಎಲ್ಲರೂ ಯೋಗ ಮಾಡಿ. ಯೋಗ ಡೇ ದಿನ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ, ಈ ಥರ ಬನ್ನಿ. ತುಂಬ ಜನ ಹೇಳಿದ್ದೀನಿ, ಬರ್ದಿದ್ದಾರೆ. ನಮ್ಮ ಬ್ಯಾಚಲ್ಲಂತೂ ತುಂಬ ಜನ ಬರ್ತಿದ್ದಾರೆ. ಎಲ್ಲರೂ ಖುಷಿಯಾಗಿರ್ತೀವಿ, ಒಂಥರ ಲವಲವಿಕೆ ಇರುತ್ತೆ ಇಲ್ಲಿ ಬಂದಾಗ. ತುಂಬ ಚೆಂದ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಸೊ ಅವಾಗ ಕನ್ನಡ ಮೂವೀಸ್ ನೋಡ್ತಿರ್ತೀರಾ? ನಾನು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿದೆ ಹೆಬ್ಬುಲಿ ಅಂತ, ಸುದೀಪ್ ಅವ್ರದ್ದು. ಹಾಗಾದರೆ ಯಾವ ಸಾಂಗ್ನ ನಾನು ನಿಮಗೋಸ್ಕರ ಪ್ಲೇ ಮಾಡಲಿ? ಉಸಿರೆ. ಉಸಿರೆ ಸಾಂಗ್. ಓಕೆ, ಇವತ್ತಿನ ಯೋಗ ಡೇ ಸ್ಪೆಷಲ್ ನಿಮಗೋಸ್ಕರ ನೀವು ಕೇಳಿರೋ ಸಾಂಗ್ನ ನಾನು ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ
ಪ್ರದೀಪಿಕಾ ಯೋಗ ಇನ್ಸ್ಟಿಟ್ಯೂಟ್ಗೆ ಬಂದು ಯಾವ ರೀತಿ ಅವರು ಚೇಂಜ್ ಆಗಿದ್ದಾರೆ, ಅವರ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿದೆ, ಜೊತೆಗೆ ಅವರು ಭಾರಿ ನಾನು ಮಾತ್ರ ಬರ್ತೀನಿ ಅಂತಲ್ಲ, ನನ್ನ ಜೊತೆ ಇರೋರಿಗೂ ಕೂಡ ನಾನು ಹೇಳ್ತೀನಿ ಇಲ್ಲಿಗೆ ಬನ್ನಿ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದಾರೆ. ಸೊ ನೀವು ಕೂಡ ಇಲ್ಲೇ ಸುತ್ತಮುತ್ತ ರಾಜಾಜಿನಗರ ಸುತ್ತಮುತ್ತ ಇದ್ದರೆ ಸೊ ಯೋಗ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಪ್ರದೀಪಿಕಾ ಒಂದೊಳ್ಳೆ ಜಾಗ ಅಂತ ನಾನು ನಿಮಗೆ ಹೇಳ್ಬೋದು ಯೋಗ ಮಾಡೋದಕ್ಕೆ. ಸೊ ಬನ್ನಿ ಜಾಯ್ನ್ ಆಗಿ ಅಂತ ಹೇಳ್ತಾ ಅವ್ರಿಗೋಸ್ಕರ ಬರ್ತಾ ಇದೆ ಹೆಬ್ಬುಲಿ ಚಿತ್ರದ ಈ ಸಾಂಗ್. ಎಸ್, ಇವತ್ತು ಯೋಗ ಡೇ. ಸೊ ಯೋಗ ಮಾಡಲಿಲ್ಲ ಅಂದರೆ ಹೇಗೆ ಹಂಗಂತ ಇವತ್ತಿಗೆ ಒಂದಿನ ಮಾತ್ರ ಯೋಗ ಅಂತ ಮಾಡಬಾರ್ದು. ಪ್ರತಿದಿನವೂ ಕೂಡ ಇದೊಂದು ಅಭ್ಯಾಸ ಆಗಿ ರೂಪುಗೊಂಡ್ರೆ ಒಂದೊಳ್ಳೆ ಆರೋಗ್ಯವನ್ನು ಕೂಡ ಪಡಿಬೋದು. ಆ್ಯಂಡ್ ಈಗ ನಾನು ಕೂಡ ಜಾಯ್ನ್ ಆಗ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ಗೆ. ಸೊ ಇವಾಗ ನನಗೆ ಯಾವ್ಯಾವ ಯೋಗಾಸನಗಳನ್ನ ಹೇಳ್ಕೊಡ್ತಾರೆ ಅಂತ ಶಿವಶಂಕರ್ ಸರ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಕೇಳೋಣ. ಯಾವ್ಯಾವ ಯೋಗಗಳು, ಏನು ಸ್ಪೆಷಾಲಿಟಿ ಇದೆ ಇಲ್ಲಿ ನೀವು ಜಾಯ್ನ್ ಆದರೆ ಪ್ರದೀಪಿಕಾಗೆ, ಅವ್ರ ಹತ್ರನೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿವಸನ ಶುಭಾಶಯಗಳು. ಓಕೆ, ನಿಮಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು. ಸೊ ಯೋಗ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ? ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟುಡೇ. ಎಲ್ಲರೂ ಮಾಡಲೇಬೇಕಂಥದ್ದು ಒಂದು ಕರ್ತವ್ಯ ಆ್ಯಕ್ಟಿವಿಟಿ ಇದು. ಇವತ್ತು ನೋಡೋಣ, ನಾವು ವಿಲ್ ಟ್ರೈ ಟು ಇಂಟ್ರಡ್ಯೂಸ್ ಯು ಆಲ್ಸೋ ಟು ಯೋಗ. ಕಾಯ್ತಾ ಇದ್ದೀನಿ ನಾನು ಕೂಡ. ಸೊ ಯಾವ್ಯಾವ ಆಸನಗಳನ್ನ ಹೇಳ್ಕೊಡ್ತೀರಾ? ಇವತ್ತು ವೀರಭದ್ರಾಸನ ಮಾಡೋಣ, ಮತ್ತು ವೃಕ್ಷಾಸನ ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸ್ ಆಗುತ್ತೆ, ಮತ್ತು ಇನ್ನೊಂದು ಅನಂತಾಸನದಲ್ಲಿ ಬೆಲ್ಟ್ ಯೂಸ್ ಮಾಡೋದು ಹೇಗೆ ಅಂತ ಅದು ಕೂಡ ನೋಡೋಣ. ಸೊ ಇವಾಗಷ್ಟೇ ನೋಡ್ತಾ ಇದ್ದೆ, ಸಾಮಾನ್ಯವಾಗಿ ನಾವೇನಾದರೂ ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಮ್ಯಾಟ್ನಷ್ಟೇ ತೊಗೊಂಡು ಹೋಗ್ತೀವಿ. ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ? ಇದು ಯೋಗ ಬ್ಲಾಕ್ಸ್ ಅಂತ ಹೇಳ್ತೀವಿ. ಇದೇ ಥರ ಯೋಗ ಬೆಲ್ಟ್ಸು ಸಹ ಯೂಸ್ ಮಾಡ್ತೀವಿ. ಯೋಗ ಬ್ಲಾಕ್ಸ್ ಆ್ಯಂಡ್ ಬೆಲ್ಟ್ಸ್ ಬೋತ್ ಹೆಲ್ಪ್ ಟು ಗಿವ್ ಬೆಟರ್ ಫ್ಲೆಕ್ಸಿಬಿಲಿಟಿ. ಬೇಗ ನಿಮಗೆ ರಿಸಲ್ಟ್ಸ್ ಕಾಣೋಕ್ಕೆ ಯೂಸ್ ಆಗುತ್ತೆ, ಬ್ಯಾಲೆನ್ಸಿಂಗಿಗೆ ಯೂಸ್ ಮಾಡ್ಬೋದು, ಮತ್ತು ಪೋಸ್ಚರ್ ಕರೆಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯೋಗ ಥೆರಪಿ ಕೂಡ ಇದೆ ಅಲ್ವಾ? ಸೊ ಅದು ಯಾವ ಥರ ಇರುತ್ತೆ? ಯೋಗ ಥೆರಪಿ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಲೈಕ್ ಇವಾಗ ನಿಮ್ಗೆ ಒಬ್ಬೊಬ್ಬರಿಗೆ ಬಿ ಪಿ ಇರುತ್ತೆ, ಅವರು ಒಂದೊಂದು ಪ್ರಾಕ್ಟೀಸ್ ಮಾಡಬಾರ್ದು, ಒಂದೊಂದು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಡಯಾಬಿಟೀಸ್ ಬೇರೆ ಥರ ಇರುತ್ತೆ, ಪ್ರೀನೆಟಲ್ ಯೋಗ ಇರುತ್ತೆ. ಎಲ್ಲರೂ ಒಂದೇ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಒಂದೊಂದು ಪರಿಸ್ಥಿತಿ ಆ ಥರ ಇರುತ್ತೆ ಅವ್ರದ್ದು. ಸೊ ಆವಾಗ ಮಾಡೋಕ್ಕಾಗದೇ ಇರಲ್ಲ. ಆವಾಗ ನಾವು ಪರ್ಸ್ನಲ್ ಅಟೆನ್ಷನ್ ಕೊಟ್ಟು ಅವ್ರಿಗೇನು ಯಾವ ಥರ ಪ್ರಾಕ್ಟೀಸಸ್ ಬೆಸ್ಟು, ಯಾವ ಥರ ಪ್ರಾಣಾಯಾಮ ಬೆಸ್ಟು, ಏನು ಮೆಡಿಟೇಷನ್ನು ಅವ್ರಿಗೆ ಬೆಸ್ಟು ರಿಸಲ್ಟ್ ಸಿಗುತ್ತೆ, ಅದನ್ನು ನಾವು ಚೂಸ್ ಮಾಡಿ ಫಾಸ್ಟೆಸ್ಟ್ ರಿಸಲ್ಟ್ ಡೆಲಿವರ್ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ ಯೋಗ ಥೆರಪಿ. ಹಾಗಾದರೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಇವಾಗ ಯಾವ್ಯಾವ ರೀತಿಯ ಆಸನಗಳನ್ನ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ.
ಎಸ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ನಲ್ಲಿ. ನಾನಿದ್ದೀನಿ ನಿಮ್ಮ ಜೊತೆಗೆ ಗೀತಾ. ಸೊ ಇವತ್ತು ನಾನಿರೋದು ರಾಜಾಜಿನಗರಲ್ಲಿರುವಂತಹ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ ಸೆಂಟರ್ನಲ್ಲಿ. ಸೊ ಈಗ ನನ್ನ ಜೊತೆ ಮತ್ತೊಬ್ರು ಇದ್ದಾರೆ. ಸೊ ಅವ್ರು ಯೋಗಕ್ಕೆ ಬರೋದಕ್ಕೆ ಎಷ್ಟು ವರ್ಷ ಹಿಂದೆ ಜಾಯ್ನ್ ಆದರು, ಸೊ ಈಗ ಹೇಗಿದ್ದಾರೆ, ಬೇರೆಯವರಿಗೆ ಏನು ಹೇಳ್ತಾರೆ ಯೋಗ ಕಲಿಯೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಸೋಣ. ಆ್ಯಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಕಾಂಚನ ಅವ್ರನ್ನ. ಸೊ ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸೊ ಇವತ್ತು ಯೋಗ ಡೇ ಇದೆ. ಯೋಗ ದಿನದ ಶುಭಾಶಯ. ಧನ್ಯವಾದಗಳು ನಿಮಗೂ ಕೂಡ. ಓಕೆ, ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಯೋಗ ಬಲ್ಲವನಿಗೆ ರೋಗ ಇರಲ್ಲ. ಎಷ್ಟು ಮಟ್ಟಿಗೆ ಕರೆಕ್ಟ್ ಅನಿಸುತ್ತೆ ನಿಮಗೆ? ಸತ್ಯ, ಇದು ಬಹಳ ಸತ್ಯ. ಇವಾಗ ಯೋಗದಲ್ಲಿ ಜನ ಇವಾಗ ಎಲ್ಲರಿಗೆ ಎಚ್ಚರಿಕೆ ಬರ್ತಾ ಇದೆ ಯೋಗ ಡೇ ಅಂತ. ಬಟ್ ಇವಾಗ ನೋಡ್ತಾ ಇರೋದ್ರಲ್ಲಿ ಇವಾಗ ಎಷ್ಟೊಂದು ಹೈ ಇಂಟೆನ್ಸಿಟಿ ಟ್ರೈನಿಂಗ್ಗಳು, ಜಿಮ್ಗಳು, ಜುಂಬಾಗಳು, ಎಂತೆಂಥವೋ ಫಿಟ್ನೆಸ್ಗಳು ಎಲ್ಲ ಬರ್ತಾ ಇರೋದ್ರಿಂದ ಯೋಗ ಸ್ವಲ್ಪ ಹೆಸರು ಹಾಳಾಗಿತ್ತು ಅಂತ ಅಂದ್ಕೊಂಡಿರ್ಬೋದು. ಬಟ್ ಇವಾಗ ಯೋಗನೇ ಜೀವನದ ಹಾದಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಜನ. ಯೋಗದಿಂದ ಬಹಳ ಹೆಲ್ಪ್ ಆಗಿದೆ. ನಾನು ವೇರಿಯಸ್ ಜಿಮ್ಸಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಬಟ್ ಯೋಗನೇ ಥೆರಪಿ ಥರ ಇದೆ. ಯೋಗದಿಂದ ನೋವುಗಳು ಹೋಗುತ್ತೆ ಹೊರತು ಯೋಗದಿಂದ ನೋವು ಎಂದು ಖಂಡಿತವಾಗ್ಲೂ ಬರೋದಿಲ್ಲ. ಜಿಮ್ಮಿಂದ ತುಂಬ ಸ್ವಲ್ಪ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಇರೋದ್ರಿಂದ ಈ ಬಾಕ್ಸಿಂಗ್ ಎಲ್ಲ ಏನೇನೋ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಪ್ರಾಚೀನ ಸಂಪ್ರದಾಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದೇ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಥೆರಪಿಯಿಂದ ನಾವು ತುಂಬ ಬಹಳ ಪ್ರಾಚೀನವಾದ ಸಾಂಪ್ರದಾಯಿಕವಾದ ಯೋಗವನ್ನು ಈ ರಾಜಾಜಿನಗರದಲ್ಲಿ ಹೇಳ್ಕೊಡ್ತಾ ಇರೋದು ನಮ್ಮ ಭಾಗ್ಯ ಅಂತಲೇ ಹೇಳ್ಬೋದು. ನೀವು ಎಷ್ಟು ವರ್ಷದಿಂದ ಜಾಯ್ನ್ ಆಗಿದ್ದೀರಾ ಪ್ರದೀಪಿಕಾಗೆ? ನಾನು ಈ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ ಬೆಳೆದಿರೋದನ್ನು ನೋಡಿದ್ದೀನಿ 2010ರಿಂದ. ನಾನು ಜಾಯ್ನ್ ಆಗಿ ಸುಮಾರು 2-3 ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಬ್ಯಾಚ್ ಬರ್ತೀರಾ, ಹೇಗಿರುತ್ತೆ ಇವಾಗ? ಒಬ್ಬರಿಂದ ಒಬ್ಬರು ಸೊ ಇವಾಗಷ್ಟೇ ನಾನು ಒಬ್ಬರ ಹತ್ರ ಮಾತಾಡಿದಾಗ ನನಗೆ ಮಂಡಿ ನೋವಿತ್ತು, ಬ್ಯಾಕ್ ಪೇನ್ ಇತ್ತು, ಕ್ಯೂರ್ ಆಯಿತು. ಸೊ ನಾನು ಇನ್ನೊಂದಷ್ಟು ಜನಕ್ಕೆ ಹೇಳಿದೆ. ಸೊ ಈ ಥರನೇ ಬರುವಂಥವ್ರು ಇದ್ದಾರೆ. ಸೊ ನಿಮಗೆ ಹೇಗಿದೆ? ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ತಪ್ಪು ಭಂಗಿ, ರಾಂಗ್ ಪೋಸ್ಚರಿಂದ ತುಂಬ ಬೆನ್ನೋವು ಇರ್ತಾಯಿತ್ತು. ಯೋಗ ಪ್ರತಿದಿನ ಮಾಡಿ 1 ಗಂಟೆ ಕಾಲದಲ್ಲಿ ಬೆನ್ನೋವು ಹೋಗ್ಬಿಡುತ್ತಾ ಅನ್ಕೋತಾ ಇದ್ದೆ. ಬಟ್ ಇಲ್ಲಿ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿಲಿ ಬರೀ ಯೋಗ ಒಂದೇ ಅಲ್ಲ, ಅದಾದಮೇಲೂ ರಿಲ್ಯಾಕ್ಸೇಷನ್ ಎಕ್ಸಸೈಸ್ಗಳಿರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡೋ ಶಕ್ತಿ ನಾವು ಪಡ್ಕೋಬೋದು 1 ಗಂಟೆ ಕಾಲದ ಎಕ್ಸಸೈಸಲ್ಲಿ. ಆ ಯೋಗಾಭ್ಯಾಸ ಅನ್ನೋದನ್ನು ಇಲ್ಲೇ ಕಲ್ತ್ಕೊಂಡಿದ್ದು ನನಗೆ ಬಹಳ ಸಂತೋಷ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಬರೋಕ್ಕೆ ಒಂದು ದಿನವೂ ಎಕ್ಸಸೈಸ್ ಹೋಗಬೇಕು ಅಂದರೆ ಅಯ್ಯೋ ಜಂಪಿಂಗ್ ಮಾಡಬೇಕು, ಎಕ್ಸಸೈಸ್ ಸ್ಕಿಪ್ಪಿಂಗ್ ಮಾಡಬೇಕು ಅಂತೆಲ್ಲ ಇಲ್ಲ. ಇಲ್ಲಿ ಜೆಂಟಲ್ ಆಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡೋ ಅಂಥ ಇನ್ಸ್ಟಿಟ್ಯೂಟ್ ಇದು. ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗಿದೆ ನನಗೆ. ಸೊ ಇವತ್ತು ಯೋಗ ಡೇ ಬೇರೆ, ಏನು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಯೋಗ ನಮ್ಮ ಭಾರತೀಯ ಪ್ರಾಚೀನ ಸಂಪ್ರದಾಯ. ಇದಕ್ಕೆ ಜಾತಿ, ಮತ, ಲಿಂಗ ಭೇದವೇ ಇಲ್ಲ. ಖಂಡಿತವಾಗ್ಲೂ ಎಲ್ಲರೂ ಯೋಗ ಮಾಡಬೇಕು. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಎಲ್ಲರೂ ಯೋಗ, ಎವ್ರಿಬಡಿ ಕ್ಯಾನ್ ಬೆಂಡ್. ಅದಕ್ಕೋಸ್ಕರ ಎಲ್ಲರೂ ಬಂದು ದಯವಿಟ್ಟು ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಥೆರಪಿಯಲ್ಲೂ ಕಲ್ತ್ಕೋಬೋದು. ನಿಮ್ಮ ಸ್ವಂತಹ ಮನೇಲೂ ಮಾಡ್ಬೋದು. ಯೋಗಕ್ಕೆ ಯಾವ ಎಕ್ವಿಪ್ಮೆಂಟ್ ಬೇಡ, ಏನು ಬೇಡ. ಖಂಡಿತವಾಗ್ಲೂ ಬಂದು ಜಾಯಿನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ನಲ್ಲಿ ಈಗ ನನ್ನ ಜೊತೆ ಮಾತಾಡ್ತಾರೆ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿಯ CEO ಶಿವಶಂಕರ್ ಶೆಣೈ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಯೋಗ ಡೇ ಇವತ್ತು ಏನು ಹೇಳ್ತಾರೆ ಅವರು, ಸೊ ಏನೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಯೋಗ ಡೇಗೋಸ್ಕರ ಅವರ ಯೋಗ ಸೆಂಟರ್ನಲ್ಲಿ, ಎಲ್ಲದನ್ನು ನಾನು ಅವ್ರ ಹತ್ರ ಮಾತಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ಓಕೆ ಸರ್, ನಿಮಗೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಶುಭಾಶಯಗಳು. ಸೊ ಹೇಗೆ ಸರ್ ಯೋಗ ಬಲ್ಲವನಿಗೆ ರೋಗ ಇಲ್ಲ, ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಯಾವ ರೀತಿಯ ಯೋಗ ಕಲಿಬೇಕು ಅನ್ನುವಂಥವ್ರು ಬರ್ತಾ ಇದ್ದಾರೆ? ನಮ್ಮಲ್ಲಿ ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ. 6 ವರ್ಷದಿಂದ ಹಿಡಿದು 70-75 ಇಯರ್ಸ್ವರೆಗೂ ಜನ ಬರ್ತಾರೆ. ಕಾಯಿಲೆ ಇರೋರು ಭಾಗವಹಿಸ್ತಾರೆ. ಹೆಲ್ದಿ ಆಗಿರೋರು ಇನ್ನೂ ಫಿಟ್ನೆಸ್ ಇನ್ನೂ ಸ್ಟ್ರಾಂಗ್ ಆಗಬೇಕು, ಇನ್ನೂ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಅಂಥವರು ಇರ್ತಾರೆ. ಅದಕ್ಕಾಗಿ ನಾವು ಬೇರೆ ಬೇರೆ ಟೈಪ್ ಯೋಗ ಕ್ಲಾಸಸ್ನೂ ಕಂಡಕ್ಟ್ ಮಾಡ್ತೀವಿ. ಇದೇ ಎವ್ರಿ ಒನ್ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಜೆಂಟಲ್ ಯೋಗ ಅಂತ ಇದೆ, ಡೈನಮಿಕ್ ಯೋಗ ಇದೆ, ಪವರ್ ಯೋಗ ಇದೆ, ಯೋಗ ಥೆರಪಿ ಇದೆ. ಮತ್ತು ಅದು ಬಿಟ್ಟು ನಮ್ಮಲ್ಲಿ ಸಂಡೇಸಲ್ಲಿ ನಾವು ಸ್ಪೆಷಲ್ ವರ್ಕ್ಶಾಪ್ಸು ಕಂಡಕ್ಟ್ ಮಾಡ್ತೀವಿ. ಸೊ ಇಂಟರ್ನಲ್ ಬಾಡಿ ಕ್ಲೆನ್ಸಿಂಗ್, ಷಟ್ಕರ್ಮಾಸ್ ಅಂತ ಕರಿತೀವಿ, ಅದು ಕೂಡ ಕಂಡಕ್ಟ್ ಮಾಡ್ತೀವಿ. ಅದು ನಿಮಗೆ ಒಳಗಿರೋ ಟಾಕ್ಸಿನ್ಸ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಅದು ಸಹ ಮೆಡಿಟೇಷನ್ ಕ್ಲಾಸಸ್ಸು,
ಮತ್ತು ಎನರ್ಜೈಸೇಷನ್ ಕ್ಲಾಸಸ್ ಅಂತ ಆಲ್ಸೋ ವಿ ಕಂಡಕ್ಟ್. ಅದು ಬಿಟ್ಟು ಈ ವರ್ಷ ನಾವು ತುಂಬ ಸ್ಪೆಷಲ್ ಇವೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೀವಿ. ನಂದಿ ಹಿಲ್ಸಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಈ ಸಂಡೇ 23rd ಜೂನ್ ಈವೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಐ ರಿಯಲಿ ಇನ್ವೈಟ್ ಎವ್ರಿ ಒನ್, ಎಲ್ಲರೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಿಲ್ ಸ್ಟೇಷನ್ದಲ್ಲಿ ಇನ್ ಅ ವೆರಿ ಅಮೇಝಿಂಗ್ ವೆದರ್ ವಿ ಕ್ಯಾನ್ ಡೂ ಕನೆಕ್ಟ್ ವಿತ್ ನೇಚರ್ ಆ್ಯಂಡ್ ಡೂ ಯೋಗ. ಇಟ್ ವಿಲ್ ಬಿ ರಿಯಲಿ ನೈಸ್ ಇಫ್ ಎವ್ರಿ ಒನ್ ಜಾಯಿನ್ಸ್ ಅಸ್. ಸೊ ನಾನು ಕೇಳ್ಪಟ್ಟೆ, ನೀವು ಫಸ್ಟ್ ನೋಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಈಗ ಯೋಗ ಇನ್ಸ್ಟ್ರಕ್ಟರ್ ಆಗಿದ್ದೀರಾ. ಹೇಗೆ, ಯಾಕೆ ಅನ್ನಿಸ್ತು ನಿಮಗೆ ಯೋಗ ಹೇಳ್ಕೊಡ್ಬೇಕು ಜನಗಳಿಗೂ ಅಂತ? ಆ್ಯಕ್ಚುಲಿ ಇದು ಹೇಳಬೇಕಂದ್ರೆ ನಾನು ಇಂಜಿನಿಯರಿಂಗ್ ಕಲಿತಾ ಇರುವಾಗ ನಮ್ಮ ಅಕ್ಕ ಇದು ಇನ್ಸ್ಟಿಟ್ಯೂಟು ಶುರು ಮಾಡಿದ್ದು. ಸೊ ಅವರು ಇದು ಹೇಳ್ಕೊಡೋದಾಗ ನಾನು ಯೋಗ ಮಾಡ್ತಾಯಿದ್ದೆ, ಬಟ್ ಇದು ಟೀಚರಾಗಿ ಇಲ್ಲ ಪ್ರೊಫೆಷನ್ನ ತೊಗೊಬೇಕಂತ ನನ್ನ ಪ್ಲ್ಯಾನ್ ಇರಲಿಲ್ಲ ಇನಿಷಿಯಲಿ. ಬಟ್ ಅವರು ಮಾಡೋದು ನೋಡಿ ಎಷ್ಟು ಜನಕ್ಕೆ ಎಷ್ಟು ಉಪಯೋಗ ಆಗಿ ಈವನ್ ಕ್ಯಾನ್ಸರ್ ಪೇಷಂಟ್ ಕೂಡ ಅವರು ಟ್ರೀಟ್ ಮಾಡಿ ಸರಿ ಮಾಡಿದ್ದಾರೆ. ಅದನ್ನು ನೋಡುವಾಗ ಐ ರಿಯಲೈಸ್ಡ್ ವಾಟ್ ಪೊಟೆನ್ಷಿಯಲ್ ದಿಸ್ ಹ್ಯಾಸ್. ಆ್ಯಂಡ್ ಆಲ್ಸೋ ಏನಂದರೆ ಇವಾಗ ನೋಡ್ತಾ ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಆಗ್ತಾನೇ ಇದೆ, ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗ್ತಾನೇ ಇದೆ. ಇದು ಯೋಗ ಮಾಡಿದ್ರೆ ಎಲ್ಲನೂ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಐ ಡಿಸೈಡೆಡ್ ಐ ವಿಲ್ ಡೆಡಿಕೇಟ್ ದಿಸ್ ಲೈಫ್ ಫಾರ್ ಯೋಗ ಆ್ಯಂಡ್ ಟು ಟೀಚ್ ಯೋಗ ಆ್ಯಂಡ್ ಎವ್ರಿಬಡೀಸ್ ವೆಲ್ಫೇರ್. ಓಕೆ, ಸೊ ಯೋಗ ಆರ್ IT ಸೆಕ್ಟರ್ ಯಾವ್ದು ಬೆಟರ್ ಅಂತೀರಾ ನೀವು? I would definitely say it is yoga because it is not just ಪೀಸ್ ಆಫ್ ಮೈಂಡು ಕೊಡುತ್ತೆ. ನಾವು ಎಲ್ಲರಿಗೂ ಸರ್ವಿಸ್ ಆಗೋ ಅವ್ರ ಹೆಲ್ತು ಚೆನ್ನಾಗಿ ಮಾಡ್ಬೋದು. ಪ್ಲಸ್ ಇಟ್ ಈಸ್ ನಾಟ್ ಲೈಕ್ ಇಟ್ಸ್ ನಾಟ್ ಲೈಕ್ ಬಿಫೋರ್. ಮುಂಚೆ ಅಂದರೆ ಯೋಗಕ್ಕೆ ಅಂದರೆ ರೆಪ್ಯುಟೇಷನ್ ಜಾಸ್ತಿ ಸಿಗ್ತಾ ಇರಲಿಲ್ಲ ಯೋಗ ಟೀಚರ್ಸಿಗೆ. ಬಟ್ ನೌ ಇಟ್ ಈಸ್ ನಾಟ್ ಲೈಕ್ ದಟ್. ಟೈಮ್ಸ್ ಆರ್ ಚೇಂಜಿಂಗ್. ನಮಗೂ ವ್ಯಾಲ್ಯೂ ರೆಪ್ಯುಟೇಷನ್ ಇನ್ಕ್ರೀಸ್ ಆಗುತ್ತೆ. ಈವನ್ ಆ್ಯಸ್ ಅ ಕೆರಿಯರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಟ್ ಈಸ್ ವೆರಿ ಮಚ್ ಪಾಸಿಬಲ್. ವಿ ಕ್ಯಾನ್ ಹ್ಯಾವ್ ಅ ಸಸ್ಟೈನ್ಡ್ ಲೈಫ್ ಥ್ರೂ ಯೋಗ ಪ್ರಾಕ್ಟೀಸ್. ಯೋಗ ಹೇಳ್ಕೊಟ್ಟು ನಾವು ಒಳ್ಳೆಯ ಜೀವನ ಮಾಡ್ಬೋದು. ಸೊ ಮುಂಚೆ ಇದ್ದದ್ದಕ್ಕೂ ಈಗಿದ್ದದ್ದಕ್ಕೂ ಜನ ಯಾವ ರೀತಿ ಯೋಗಾಸನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಅಂದರೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಇದ್ದರೂ ಈಗಿನ ಜನ್ರೇಷನಲ್ಲಿ ತುಂಬ ಜಾಸ್ತಿ ಯೋಗಾಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ? ಯಾಕೆ ಆ ಥರ ಒಂದು ಚೇಂಜ್ ಆಗ್ತಿರ್ಬೋದು ಈ ಒಂದು ಜನ್ರೇಷನ್ ಅಂತ? ಹಾಂ, ಇಟ್ ಈಸ್ ಮೇನ್. ಯಾಕಂದರೆ ಇವಾಗ ನಾವು ನೋಡಿದ್ರೆ ಸುಮಾರು ಜನ ಇವಾಗ ಫಿಟ್ನೆಸ್ಸಿಗೆ ತುಂಬ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವ್ರ ಮೆಡಿಕಲ್ ಎಕ್ಸ್ಪೆನ್ಸ್ ಜಾಸ್ತಿ ಆಗೋದು. ಸೊ ಪೀಪಲ್ ವಾಂಟ್ ಟು ಟೇಕ್ ಕೇರ್ ಅಬೌಟ್ ದೆಮ್. ಸೊ ಹಾಗಾಗಿ ಜಿಮ್ ಎಲ್ಲ ಟ್ರೈ ಮಾಡಿ ಆಮೇಲೆ ಒಂದ್ಸತಿ ಇದು ಆಮೇಲೆ ನಮ್ಮ ಪ್ರಧಾನಮಂತ್ರಿ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಥ್ರೂಔಟ್ ದ ವರ್ಲ್ಡ್ ವೆಸ್ಟರ್ನ್ ಪೀಪಲ್ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಯೋಗಾನ. ಎಲ್ಲರೂ ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಇದೆ ಇದರಲ್ಲಿ ಅಂತ ನೋಡೋಣ ಅಂತ ನಮ್ಮವರು ಜಾಸ್ತಿ ಯಂಗ್ಸ್ಟರ್ಸ್ ಕೂಡ ಇನ್ವಾಲ್ವ್ ಆಗ್ತಾಯಿದ್ದಾರೆ. ಮುಂಚೆ ಅಂದರೆ ಬರೀ ಸೀನಿಯರ್ ಸಿಟಿಸನ್ಸು ಇಲ್ಲ ಅಂಥವ್ರು ಮಾತ್ರ ಯೋಗ ಮಾಡೋರು. ಇವಾಗ ಎಲ್ಲ ಏಜ್ ಗ್ರೂಪ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬಿಕಾಸ್ ಇಟ್ ಈಸ್ ಶೋಯಿಂಗ್ ದ ಪ್ರೂಫ್. ಆ್ಯಂಡ್ ನಾವು ನಮ್ಮ ಯೂನಿವರ್ಸಿಟಿ ವ್ಯಾಸ ಯೂನಿವರ್ಸಿಟಿನ ನಾವೆಲ್ಲ ಕಲ್ತು ಬೆಳೆದಿರೋದು. ಸೊ ಆ ಯೂನಿವರ್ಸಿಟಿದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ತುಂಬ ಆಗುತ್ತೆ ಯೋಗದಲ್ಲಿ. ಸೊ ಇವಾಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ಮೆಥಡ್ ಅವ್ರು ಹೇಗೆ ರಿಸರ್ಚ್ ಮಾಡ್ತಾರೆ, ಅವ್ರದ್ದು ಹೇಗೆ ಟೆಕ್ನಾಲಜಿ ಇದೆ, ಅದೇ ಮೆಥಡಲ್ಲಿ ಯೋಗನ ಅವರು ಪ್ರಾಕ್ಟೀಸಸ್ ಹೇಳಿಕೊಟ್ಟು ಅದನ್ನು ಆ್ಯಸ್ ಪರ್ ರಿಸರ್ಚ್ ಡೇಟಾ ಪಬ್ಲಿಷ್ ಮಾಡ್ತಾ ಇರ್ತಾರೆ ಅವರು, ಜರ್ನಲ್ಸು ಎಲ್ಲ. ಸೊ ಇದನ್ನ ವರ್ಲ್ಡ್ ಓವರ್ ಪಬ್ಲಿಷ್ ಆಗೋವಾಗ ಜನಕ್ಕೆ ಇನ್ನೂ ನಂಬಿಕೆ ಜಾಸ್ತಿ. ಇಟ್ ಈಸ್ ನೋ ಮೋರ್ ಲೈಕ್ ಅ ಫೀಲಿಂಗ್. ಇಟ್ ಈಸ್ ರಿಯಲ್ ಎವಿಡೆನ್ಸ್ ಆ್ಯಂಡ್ ಫ್ಯಾಕ್ಟ್ ದಟ್ ಯೋಗ ಮಾಡಿದ್ರೆ ನಿಮಗೆ ಕಾಯಿಲೆ ಟ್ರೀಟ್ ಆಗುತ್ತೆ ಅಂತ ಒಂದು ಜನಕ್ಕೆ ನಂಬಿಕೆ ಬಂದಿದೆ. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ನಲ್ಲಿ ಈಗ ನನ್ನ ಜೊತೆ ಮಾತಾಡ್ತಾರೆ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿಯ CEO ಶಿವಶಂಕರ್ ಶೆಣೈ ಅವರು. ಸೊ ಇನ್ನು ನಾನು ಪ್ರದೀಪಿಕಾಗೆ ಬಂದು ನೋಡಿದಾಗ ತುಂಬ ಜನ ಗರ್ಭಿಣಿಯರು ಕೂಡ ಇಲ್ಲಿ ಬಂದು ಯೋಗ ಅಭ್ಯಾಸವನ್ನು ಮಾಡ್ತಾಯಿದ್ರು. ಇದ್ರ ಜೊತೆಗೆ ನಾರ್ಮಲಿ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ PCOD ಸಮಸ್ಯೆ ಇರುತ್ತೆ. ಸೊ ಅಂಥವರು ಕೂಡ ಇಲ್ಲಿಗೆ ಬಂದು
ನಾರ್ಮಲ್ ಆಗಿದೆ ಅವರ ಹೆಲ್ತ್ ಕೂಡ ಅನ್ನುವಂತಹ ಮಾತನ್ನು ಕೂಡ ಕೇಳ್ಪಟ್ಟೆ. ಸೊ ಹೇಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಗರ್ಭಿಣಿಯರಿಗೆ ಯಾವ ರೀತಿಯ ಒಂದು ಯೋಗಾಭ್ಯಾಸ ಇರುತ್ತೆ, ಇನ್ನು ಬೇರೆ ಬೇರೆ ಯಾವ್ಯಾವ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು? ಹೌದು, ನಾವು ಇದು ಪ್ರಿನೆಟಲ್ ಯೋಗ ಅಂತ ಕೂಡ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಹೇಗೆ ಅಂದರೆ ಇವಾಗ 3 ಟ್ರೈಮಿಸ್ಟರ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಒಂದೊಂದು ಟ್ರೈಮಿಸ್ಟರ್ಗೆ ಒಂದೊಂದು ಟೈಪ್ ಆಫ್ ಪ್ರಾಕ್ಟೀಸಸ್ ಬರುತ್ತೆ. ಸೊ ಇದು ಎಕ್ಸ್ಪರ್ಟೀಸ್ ಇರಬೇಕು ಇದರಲ್ಲಿ. ಅದಕ್ಕೆ ಅದ್ರ ಮೇಲೆ ಸ್ಪೆಷಲಾಗಿ ನಾವು ಕಲ್ತಿದ್ದೀವಿ. ಅದಕ್ಕೆ ಕೋರ್ಸಸ್ಸು ಇರುತ್ತೆ, ಕೋರ್ಸಸ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ವಿ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಅದು ನಾಲೆಜಿಂದ ಇಟ್ಟು ನಾವು ಅವ್ರಿಗೆ ಅಂಥದ್ದು ವಾಟ್ ಪ್ರಾಕ್ಟೀಸಸ್ ದೇ ಡೂ, ಸೊ ದ್ಯಾಟ್ ಇವಾಗ ಮೋಸ್ಟ್ ಆಫ್ ದೆಮ್ ಗೊತ್ತಿದೆ. ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ನಮಗೆ ಸೊಂಟ ನೋವು ಬರುತ್ತೆ, ಹಾರ್ಮೋನ್ ಫ್ಲಕ್ಚುಯೇಷನ್ ಬರುತ್ತೆ, ತುಂಬ ಆ್ಯಂಗ್ಸೈಟಿ ಬರುತ್ತೆ, ಮತ್ತು ಡಿಪ್ರೆಷನ್ ಬರೋದಕ್ಕೂ ಚಾನ್ಸಸ್ ಇರುತ್ತೆ. ಮತ್ತು ನಮಗೆ ಇದು ಏನೊಂದು BP, ಕೋಪ ಜಾಸ್ತಿ ಬರೋದೇ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಇದು ಎಲ್ಲದಕ್ಕೂ ಯೋಗ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಇವಾಗ ಅಫ್ಕೋರ್ಸ್ ಜಿಮ್ ಈಸ್ ನಾಟ್ ಪಾಸಿಬಲ್, ದೆರ್ ಇಸ್ ನೋ ಅದರ್ ಫಿಟ್ನೆಸ್ ಆ್ಯಕ್ಟಿವಿಟಿ ಪಾಸಿಬಲ್. ಬಟ್ ಇನ್ ಯೋಗ ನಾವು ಅವರು ಕ್ಯಾರಿ ಮಾಡ್ತಾ ಇರುವಾಗ ಕೂಡ ದೆರ್ ಆರ್ ಸೋ ಮೆನಿ ಪ್ರಾಕ್ಟೀಸಸ್ ವಿಚ್ ದೆ ಕ್ಯಾನ್ ಡೂ. ಲೈಕ್ ಪ್ರಾಣಾಯಾಮ ಮಾಡ್ಬೋದು, ಸೈಡ್ ಸ್ಟ್ರೆಚಸ್ ಮಾಡ್ಬೋದು, ಆ ಥರ ಸುಮಾರು ಪ್ರಾಕ್ಟೀಸಸ್ ಬರುತ್ತೆ. ಅದು ನೀವು ಎಕ್ಸ್ಪೀರಿಯನ್ಸ್ಡ್ ಟ್ರೈನರಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಈವನ್ ನ್ಯಾಚುರಲ್ ಡೆಲಿವರಿ ಮಾಡೋದಕ್ಕೆ ಕೂಡ ಪರ್ಸೆಂಟೇಜ್ ಚಾನ್ಸಸ್ ವಿಲ್ ಇನ್ಕ್ರೀಸ್ ಡ್ರಾಸ್ಟಿಕ್ಲಿ. ಇನ್ನು ಬೇರೆ ಯಾವ ರೀತಿಯ ಸಮಸ್ಯೆಗಳಿಗೆ ಯೋಗದಿಂದ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಥೆರಪಿ? ಸೊ ನಮ್ಮಲ್ಲಿ ಇವಾಗ ಥೆರಪಿದಲ್ಲಿ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಕಾಯಿಲೆಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇವಾಗ ಡಯಾಬಿಟೀಸ್ ಆಗಲಿ, PCOD ಆಗಲಿ, ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ, ವುಮೆನ್ಗೆ ಆರ್ಥರೈಟಿಸ್ ಕೂಡ ವೆರಿ ಕಾಮನ್ ಆಗಿದೆ ಇವಾಗ, ಅದಕ್ಕೆ ಕೂಡ. ಮತ್ತು ಲೋವರ್ ಸ್ಪಾಂಡ್ಲೈಟಿಸ್, ಲಂಬರ್ ಸ್ಪಾಂಡ್ಲೈಟಿಸ್, ಸರ್ವೈಕಲ್ ಸ್ಪಾಂಡ್ಲೈಟಿಸ್, ಎನಿ ಪ್ರಾಬ್ಲಮ್ ವಿ ಹ್ಯಾವ್ ಸೊಲ್ಯೂಷನ್ ಥ್ರೂ ಯೋಗ. ಇಟ್ ಈಸ್ ಆಲ್ ರಿಸರ್ಚ್ ಬೇಸ್ಡ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ಟೆಕ್ನಿಕ್ಸ್ ದ್ಯಾಟ್ ವಿ ಅಪ್ಲೈ. ಓಕೆ, ಇನ್ನು ಇಲ್ಲಿಗೆ ಬಂದರೆ ಯಾವೆಲ್ಲ ರೀತಿಯ ಕೋರ್ಸ್ಗಳನ್ನ ಕಲಿಬೋದು? ಹಾಂ, ಇದು ನಮ್ಮಲ್ಲಿ ಇದು ಜೆಂಟಲ್ ಯೋಗ ಅಂತಿದೆ. ಇದು ನಾವು ಮೇನ್ಲಿ ಫೋಕಸ್ ಮಾಡೋದು ಮೆಂಟಲ್ ಫಿಟ್ನೆಸ್ಸಿಗೆ. ಚಿಕ್ಕ ಮಕ್ಕಳಿಗೆ ಆ್ಯಂಗ್ಸೈಟಿ, ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಅಂಥವ್ರಿಗೆ, ಕಾನ್ಸಂಟ್ರೇಷನ್ಗೆ, ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂಥವರೆಲ್ಲರೂ ಜೆಂಟಲ್ ಯೋಗ ಮಾಡ್ಬೋದು. ಡೈನಾಮಿಕ್ ಯೋಗ ಫಾರ್ ಮೋರ್ ಯಂಗ್ಸ್ಟರ್ಸ್, ಪೀಪಲ್ ಹೂ ವಾಂಟ್ ವೆಯ್ಟ್ ಲಾಸ್, ಇಲ್ಲ ಬಾಡಿ ಫ್ಲೆಕ್ಸಿಬಿಲಿಟಿ ಬೇಕು, ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ಅಂಥವ್ರಿಗೆಲ್ಲ ಡೈನಾಮಿಕ್ ಯೋಗ. ಅವರು ಬಿಗಿನರ್ಸು ಕೂಡ ಮಾಡ್ಬೋದು ಅದನ್ನು. ಬಟ್ ಪವರ್ ಯೋಗ ಅಂದರೆ ಇನ್ನೂ ಸ್ವಲ್ಪ ಇಂಟೆನ್ಸ್ ಇರುತ್ತೆ. ಆಲ್ರೆಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಫಿಟ್ನೆಸ್ ಬರೋದಂಥದ್ದು ಪ್ರಾಕ್ಟೀಸಸ್ಸು, ಡಿಫಿಕಲ್ಟ್ ಆಸನಸ್ ಅದೆಲ್ಲ ಹೇಳ್ಕೊಡೋದ್ರಿ ಪವರ್ ಯೋಗ. ಅದು ಬಿಟ್ಟು ನಮ್ಮಲ್ಲಿ ಹೋಲಿಸ್ಟಿಕ್ ಥೆರಪಿ ಅಂತ ಇರುತ್ತೆ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮೋಡ್ ಯೂಸ್ ಮಾಡ್ತೀವಿ. ಯಾರ್ಯಾರಿಗೂ ಜಾಸ್ತಿ ಕಾಯಿಲೆ ಇದೆ, ಅವ್ರಿಗೆ ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಸೆಟ್ ಆಗಲ್ಲ, ಮಾಡೋಕ್ಕಾಗಲ್ಲ ಅಂಥವ್ರಿಗೆ ನಾವು ಯೋಗ ಥೆರಪಿ ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ನಾವು ಫಸ್ಟು ಡಯಾಗ್ನೋಸಿಸ್ ಮಾಡ್ತೀವಿ, ಅವ್ರ ಕಾಯಿಲೆ ಏನು ಅವ್ರು ಫಸ್ಟ್ ಅರ್ಥ ಮಾಡಿ ಕೌನ್ಸಿಲಿಂಗ್ ಮಾಡಿ, ಆಫ್ಟರ್ ದ್ಯಾಟ್ ವಿ ಡಿಸೈನ್ ಅ ಪರ್ಟಿಕ್ಯುಲರ್ ಮಾಡ್ಯೂಲ್ ಫಾರ್ ದೆಮ್. ಇವಾಗ ಬ್ಯಾಕ್ ಪೇನ್ ಇರೋದು ಒಂದೊಂದು ಸತಿ ಒಂದೇ ಪೇಷಂಟ್ಗೆ ಸುಮಾರು ಪ್ರಾಬ್ಲಮ್ ಇರುತ್ತೆ, ಒಂದೇ ಪ್ರಾಬ್ಲಮಿಂದ ಬಂದಿರಲ್ಲ. ಸೊ ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಮಾಡ್ಯೂಲ್ ಸ್ಪೆಷಲಾಗಿ ಡೆವಲಪ್ ಮಾಡಬೇಕು ನಾವು. ಅದ್ರ ಜೊತೆ ಡಯಟ್ ಪ್ಲ್ಯಾನ್ ಆಗ್ಬೋದು, ಅಸೋಸಿಯೇಟೆಡ್ ಕ್ರಿಯಾಗಳಾಗ್ಬೋದು, ಎಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಅದು ಬಿಟ್ಟು ನಮ್ಮಲ್ಲಿ ಪ್ರಿನೆಟಲ್ ಯೋಗ ಇದೆ, ಸೊ ಫಾರ್ ಪ್ರೆಗ್ನೆಂಟ್ ವುಮೆನ್. ಆಮೇಲೆ ವಿ ಆಲ್ಸೋ ಹ್ಯಾವ್ ದಿಸ್ ಕ್ರಿಯಾ ಪ್ರಾಕ್ಟೀಸಸ್, ಸ್ಪೆಷಲ್ ಆ್ಯಕ್ಟಿವಿಟಿ ಫಾರ್ ದ್ಯಾಟ್. ಆ್ಯಂಡ್ ಕಿಡ್ಸ್ ಯೋಗ ಕೂಡ ನಾವು ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿದ್ದೀವಿ, ಕಿಡ್ಸ್ ಯೋಗ. ಸೊ ಎಕ್ಸ್ಕ್ಲೂಸಿವ್ ಓನ್ಲಿ ಫಾರ್ ಕಿಡ್ಸ್. ಸೊ ಅದರಲ್ಲಿ ಯೋಗಿ ಗೇಮ್ಸ್ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಸೊ ದ್ಯಾಟ್ ಎಲ್ಲ ಮಕ್ಕಳು ಒಟ್ಟಿಗಿರುವಾಗ ಅವರು ಆಟ ಜೊತೆ ಯೋಗ ಮಾಡ್ಬೋದು. ಸೊ ಆಲ್ ಮೆನಿ ಆ್ಯಕ್ಟಿವಿಟೀಸ್ ವಿ ಕಂಡಕ್ಟ್. ಸೊ ಇನ್ನು ಈಸಿಯಾಗಿ ರಾಜಾಜಿನಗರ್ಗೆ ಬಂದು ಪ್ರದೀಪಿಕಾಗೆ ಬರಬೇಕು ಅಂತ ಹೇಳಿದ್ರೆ ಅಡ್ರೆಸ್ ಏನೇ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ. ಹಾಂ, ನಮ್ಮ ಅಡ್ರೆಸ್ಸು ESI ಮೇನ್ ರೋಡಲ್ಲಿ ಬರುತ್ತೆ, 3rd ಬ್ಲಾಕ್ ರಾಜಾಜಿನಗರ. ಬಿಲ್ಡಿಂಗ್ ನೇಮ್ ಪ್ರಕಾಶ್ ಎನ್ಕ್ಲೇವ್. ಇದು ಓಲ್ಡ್ ಪೊಲೀಸ್ ಸ್ಟೇಷನ್ ಬಸ್ ಸ್ಟಾಪ್ ಎದುರುಗಡೆ ಬರುತ್ತೆ. ಇಟ್ಸ್ ವೆರಿ ಈಸಿ ಟು ಫೈಂಡ್. ಸೊ ಇತ್ತೀಚೆಗೆ ಯೋಗಾಗೆ ತುಂಬ ಜನ ಬರ್ತಿರೋದ್ರಿಂದ ಯೋಗ ಟೀಚರ್ಸ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಅಂಥವ್ರಿಗೆ ಏನಾದರೂ ಕೋರ್ಸ್ ಏನಾದರೂ ಕಂಡಕ್ಟ್ ಮಾಡ್ತೀರಾ? ಹೌದು, ಖಂಡಿತ. ನಮ್ಮಲ್ಲಿ ಅಂದರೆ ಇದು ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಅದನ್ನು ಕಲಿತ್ರೆ ನಿಮಗೆ ಥಿಯರಿ ಕೂಡ ಕಲಿಬೋದು, ಪ್ರಾಕ್ಟಿಕಲ್ಸ್ ಕೂಡ ಕಲಿಬೋದು, ಭಗವದ್ಗೀತೆ ಕೂಡ ಹೇಳ್ಕೊಡ್ತೀವಿ. ಅದರಲ್ಲಿ ಸುಮಾರು ಆಸ್ಪೆಕ್ಟ್ಸ್ ಆಫ್ ಯೋಗ ನಿಮಗೆ ಗೊತ್ತಿರುತ್ತೆ. ಇವಾಗ ಒಂದು ಟೀಚರ್ ಅಂದರೆ ಬರೀ ಆಸನ ಎಕ್ಸ್ಪರ್ಟ್ ಇನ್ ಆಸನಾಸ್ ಮಾತ್ರ ಅಲ್ಲ, ಅವ್ರಿಗೆ ಹೇಳ್ಕೊಡೋಕೆ ಬರಬೇಕು, ಏನು ತಪ್ಪು, ಯಾರ್ಯಾರು ತಪ್ಪು ಮಾಡ್ತಾರೆ, ಹೇಗೆ ಕಂಡುಹಿಡಿಬೇಕು, ಅದೆಲ್ಲ ಗೊತ್ತಾಗಬೇಕು. ಸೊ ಇದೆಲ್ಲ ನಾವು ಅವ್ರಿಗೆ ಸ್ಪೆಷಲಾಗಿ ಕಂಡಕ್ಟ್ ಮಾಡ್ತೀವಿ. ನಮ್ಮ ಸೆಂಟರು ಎಸ್ ವ್ಯಾಸ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿದೆ. ಅವ್ರ ಕಡೆಯಿಂದ ನಮಗೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀವಿ. ಇಟ್ ಈಸ್ ವೆರಿ ಗುಡ್ ಕ್ವೆಶನ್.
because today there are teachers but they are not certified and ಕರೆಕ್ಟ್ ಟ್ರೈನರು ಗೊತ್ತಿರೋರು ಎಕ್ಸ್ಪೀರಿಯನ್ಸಿಂದ ಕಲ್ತ್ರೆ ಮಾತ್ರನೇ ಯೋಗದಲ್ಲಿ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ, ಇಲ್ಲಾಂದರೆ ಇಂಜುರೀಸ್ ಇಲ್ಲೂ ಆಗುತ್ತೆ. ರಾಂಗ್ ನೆಗೆಟಿವ್ ಬೆನಿಫಿಟ್ಸ್ ಆಲ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಲ್ಸೋ ಇಸ್ ಪಾಸಿಬಲ್. So you should go for people who are certified, well trained and experienced, who have learned from a proper universities. So I would encourage people to take yoga as a career also. It is ತುಂಬ ಇವಾಗ ಕೆರಿಯರ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಟ್ ಈಸ್ ವೆರಿ ಗುಡ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಪಬ್ಲಿಕ್ ಚಾಯ್ಸ್. ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನೀವು ಕೂಡ ಯೋಗ ಮಾಡಿ ಒಳ್ಳೆಯ ಆರೋಗ್ಯವನ್ನು ಪಡೀರಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇ ಸುತ್ತಮುತ್ತ ಆಗಿರ್ಬೋದು ಅಥವಾ ನೀವು ಕೂಡ ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ರಾಜಾಜಿನಗರಲ್ಲಿರುವಂತಹ ಓಲ್ಡ್ ಪೊಲೀಸ್ ಸ್ಟೇಷನ್ ಬಸ್ ಸ್ಟಾಪ್ ಆಪೋಸಿಟಲ್ಲಿರುವಂತಹ ಪ್ರದೀಪಿಕಾ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ಥೆರಪಿ ಸೆಂಟರ್ಗೆ ಜಾಯ್ನ್ ಆಗ್ಬೋದು. ಒಳ್ಳೆಯ ಆರೋಗ್ಯ ಜೊತೆಗೆ ಒಳ್ಳೆಯ ಫಿಟ್ನೆಸ್ಸನ್ನು ಕೂಡ ಪಡಿಬೋದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ಕಾರ್ಯಕ್ರಮದ ಮೂಲಕ. ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಪಬ್ಲಿಕ್ ಮ್ಯೂಸಿಕ್.